ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲರೂ ಇಲ್ಲಿ ಕೇಳಿ, ಪ್ರಪಂಚದ ಸಮಿತಿಗಳನ್ನ ತರೋದಕ್ಕೆ ಹೋಗಿಯಾನೆ. ಇರೋದೇ ಇಷ್ಟು, ಇಷ್ಟರಲ್ಲೆಲ್ಲ ಅಗ್ನಿ ಕಾರ್ಯ ಮುಗಿಸ್ಕೊಳ್ಳಿ ಬನ್ನಿ. ನಿಧಾನಕ್ಕೆ ಬನ್ನಿ, ನಿಧಾನ. ನಾನ್ ಮೊದ್ಲು ಅಚ್ಚುತ, ಏನಾಯ್ತು? ಏನಾಗಲ್ಲ. ಎಲ್ಲಿ ಶ್ರೀಹರಿನ ನೆನಪಿಸ್ಕೋ. ಏನೂ ಆಗಲ್ಲ. ಉರಿ ಕಡಿಮೆ ಆಯ್ತಾ? ನೋಡಿ, ನಾನ್ ಮೊದ್ಲು ಅನ್ನೋದು ತಪ್ಪು. ನಾನು ಅನ್ನೋದು ಸ್ವಾರ್ಥದಿಂದ ಗುಂಪಿನಿಂದ ಹೊರಗೆ ಬಂದ್ರೆ ಈ ಕೆಂಡದ ಥರನೇ ನಾವು ನಮ್ಮ ಶಕ್ತಿನ ಕಳ್ಕೊತೀವಿ. ಈಗ ನೋಡಿ, ಈ ಕೆಂಡ ಹೊರಗಿದ್ದಾಗ ಅದ್ರ ಶಕ್ತಿನ ಅದು ಕಳ್ಕೊಂಡಿತ್ತು. ಮತ್ತೆ ಎಲ್ಲದ್ರ ಜೊತೆ ಸೇರಿಸಿದ್ಮೇಲೆ ಅದಕ್ಕೂ ಅದ್ರ ಶಕ್ತಿ ಬಂತು. ಅದಕ್ಕೆ ಹೇಳುವುದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಶ್ರೀಹರಿ, ನೋಡಿದ್ರ ಮಕ್ಕಳ, ತಿಮ್ಮಣ್ಣ ಇಷ್ಟು ದೊಡ್ಡ ವಿಷಯವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ಟ. ಮಧ್ವಾಚಾರ್ಯರು ತಿಳಿಸಿರುವಂತೆ ನಮ್ಮೊಳಗಿನ ಅಗ್ನಿ ಸದಾ ಜಾಗೃತವಾಗಿರಬೇಕು. ಅದಕ್ಕಾಗಿ ನಾವು ಧರಿಸಿರುವ ಈ ಮುದ್ರೆಗಳು ಅಗ್ನಿಯನ್ನೇ ಸೂಚಿಸುತ್ತವೆ. ಜಠರ, ಹೃದಯ, ವಾಕ್ ಅಂದರೆ ಗಂಟಲು, ಇಲ್ಲಿ ಅಗ್ನಿ ಸದಾ ಜಾಗೃತವಾಗಿರಬೇಕು. ಈ ಮೂರು ಶುದ್ಧಿಯಾಗಿರುವ ಕಡೆ ಶ್ರೀಹರಿ ವಾಸಿಸುತ್ತಾನೆ. ವಿಜಯೇಂದ್ರರೇ, ಗುರುಗಳೇ, ಬ್ರಹ್ಮಜ್ಞಾನವೆನ್ನುವುದು ಬೂದಿ ಮುಚ್ಚಿದ ಕೆಂಡದಂತೆ. ಆ ಬೂದಿಯನ್ನು ತೆಗೆದು ಜ್ಞಾನವೆಂಬ ಕೆಂಡ ನಿಗಿಸುವಂತೆ ಮಾಡಬೇಕಾದುದು ನಿಮ್ಮ ಕರ್ತವ್ಯ. ಅಪ್ಪಣೆ ಗುರುಗಳೇ. ಬಾರಯ್ಯ, ನೀನೇ ಬಾರಯ್ಯ. ಯಾರಪ್ಪ ನೀನು? ಯಾವತ್ತು ನಿನ್ನ ಕಂಡೇ ಇಲ್ವಲ್ಲ. ಓಹೋ, ಮಠಕ್ಕೆ ಹೊಸಬದ? ಹೌದು ಸ್ವಾಮಿ, ನಾನು. ನೀ ಯಾರಾದ್ರೂ ನನಗೇನಯ್ಯ? ನಾನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ತಾವು ಯೋಗೀಂದ್ರಾಚಾರ್ಯ ಅಂತ. ಭುವನಗಿರಿ ಕೇಳಿದ್ಯಾ? ಅಲ್ಲಿಯ ಪಾರು ಪತ್ತೇದಾರ ನಾನು. ನನ್ನ ಕೈ ಕೆಳಗೆ ಒಂದಲ್ಲ, ಎರಡಲ್ಲ, 20 ಹಳ್ಳಿಗಳಿದಾವೆ. ಸಂತೋಷ ಸ್ವಾಮಿ. ಸಂತೋಷ ಆಗಬೇಕಾಗಿರೋದು ನನಗಯ್ಯ, ನಿನಗಲ್ಲ. ನೋಡು, ಈ ಮೂಟೆಗಳನ್ನೆಲ್ಲ ತಗೊಂಡೋಗಿ ಮಠದಲ್ಲಿ ಇಳಿಸು. ನೀನೇ ವೀಣೆ ಹೊರೋದಿಗೆ ಮೂಟೆ ಹೊರೋದೇನು ದೊಡ್ಡದೇನಯ್ಯ? ಸುಮ್ಮನೆ ಹೊರೋದು ಬೇಡಯ್ಯ. ಹೇಳೆ, ನೀನ್ ಮಾಡಿರೋ ಕೆಲಸ ಇಷ್ಟ ಆದ್ರೆ ಹಾಸ್ಕೊಡ್ತೀನಿ. ನಿತ್ಯ ಕೂಡ ತಿನ್ಕೊಂಡು ಎಷ್ಟು ದಿನ ಮಠದಲ್ಲಿ ಅಂತ ಇರ್ತೀಯಯ್ಯ? ಬಾ ನನ್ನ ಜೊತೆಗೆ ಭುವನಗಿರಿಗೆ. ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಾಸು ನನಗೆ ಎಷ್ಟು ಬೇಕಷ್ಟು ಕೊಡ್ತೀನಿ. ಅದು ಗುರುಗಳು ನನಗೋಸ್ಕರ ಕಾಯ್ತಾ ಇದ್ದಾರಪ್ಪ. ನಾನು ಬರೋದ್ರೊಳಗೆ ಮೂಟೆ ಎಲ್ಲ ಮುಗ್ದಿರ್ಬೇಕು. ಏನಾದ್ರೂ ಮೈಗಳತನ ಮಾಡಿದ್ಯಾ, ಮಠದಿಂದ ಓಡಿಸ್ಬಿಡ್ತೀನಿ. ಸ್ವಾಮಿ, ಏನಯ್ಯ? ವೀಣೆನ ಜೋಪಾನವಾಗಿಟ್ಟು ಮೂಟೆಗಳನ್ನ ಇಳಿಸ್ಬೋದಾ? ವೀಣೆ ಎಲ್ಲಿ ಬೇಕಾದ್ರೆ ಇಡು, ಮೂಟೆಗಳನ್ನ ಮಾತ್ರ ಇಡಬೇಕಾದಲ್ಲ ಇಡು. ಆಯ್ತು ಸ್ವಾಮಿ. ಶ್ರೀಹರಿ.
ಶ್ರೀಹರಿ. ಬಾರೋ ಇಲ್ಲಿ ಗಜೇಂದ್ರ. ಬಾಳೆ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಹಣ್ಣುಗಳು ತಿಂದ್ರೆ ರೋಗಕ್ಕೆ ಒಳ್ಳೇದು. ನಾನ್ ತಿನ್ನೋದ್ರ ಮೇಲೆ ಕಣ್ಣಲ್ವಾ ನಿಮ್ಗೆ? ಇರಿ ನಮ್ಮ ಅಪ್ಪಂಗೆ ಹೇಳ್ತೀನಿ. ಏನೋ ಮಗನೇ ಅದು ಅಪ್ಪನಿಗೆ ಹೇಳೋದು. ಯೋಗೀಂದ್ರಾಚಾರ್ಯರು ಬರಬೇಕು, ತಮ್ಮ ಮಗನಿಗೆ ಬಾಳೆ ಹಣ್ಣುಗಳು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೆ. ಹಲೋ, ಕರ್ಕೊಂಡು ಹೋಗು. ಚಿಪ್ಸ್ ಅಲ್ಲ, ಗೊನೆ ಇದ್ರೆ ಕೊಡಿಸು. ಮತ್ತೆ ಯೋಗೇಂದ್ರಾಚಾರ್ಯರು ಅನಂತ ಪದ್ಮನಾಭ ವ್ರತಕ್ಕೆ ಬರಬೇಕಾಗಿತ್ತು, ಈಗ ಬರ್ತಾ ಇದ್ದೀರಿ. ಕಾರಣ ಬರ್ಬೇಕಾಗಿತ್ತು, ಅದ್ರ ದೇಣಿಗೆ ಸಂಗ್ರಹ ಆಗ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ಹಾಗಾದ್ರೆ ಮೂಟೆಗಳನ್ನೆಲ್ಲ ಇಳಿಸಾಯ್ತು? ಅಲ್ಲಿ ನೋಡಿ, ನಿಮ್ಮ ಮಠದವನ್ನ ಇಳಿಸ್ತಾ ಇದ್ದಾನಲ್ಲ. ಆಚಾರ್ಯರೇ, ಅವನ್ನ ಯಾರು ಅಂತ ಅನ್ಕೊಂಡ್ರಿ? ಮಠದವನು. ಆಚಾರ್ಯರೇ, ಅವನು ಕನಕಾಚಲಾಚಾರ್ಯ ಅಂತ. ಹಂಪಿಯಿಂದ ವಲಸೆ ಬಂದವರಲ್ಲಿ ಈತನು ಒಬ್ಬ. ಬಿಟ್ಟಿ ಊಟ, ಬಿಟ್ಟಿ ವಸ್ತ್ರ, ಬಿಟ್ಟಿ ವಸ್ತಿ, ಬಿಟ್ಟಿ ಅದು, ಬಿಟ್ಟಿ ಇದು ಎಲ್ಲ ಸಾಂಗೋಪಸಾಂಗವಾಗಿ ನಡೀತಾ ಇದೆ. ಆದ್ರೂ ಆಚಾರ್ಯರೇ, ನೀವು ಅವನು ತಿಂದಿದ್ದಲ್ಲಿ ಕಾಲು ಭಾಗನಾದ್ರೂ ಇಳಿಸಿದ್ರಲ್ಲ, ಅಷ್ಟೇ ಸಂತೋಷ. ಕಾಲು ಭಾಗ ಕರಗಿಸೋದೇನು ನೋಡಿ, ಈಗ ಇನ್ನೂ ಕರಗಿಸ್ತೀನಿ. ಏಯ್ ಬರ ಇಲ್ಲಿ. ನಾನು ಗುರುಗಳ ಹತ್ರ ಹೋಗಿ ಮಾತಾಡಿ ಬರೋದ್ರೊಳಗೆ ಅಷ್ಟು ಮೂಟೆನೂ ಇಳಿಸಿರ್ಬೇಕು. ಏನೋ ಅಯ್ಯೋ ಆಚಾರ್ಯರೇ, ನಿಮ್ಮ ದರ್ಪಾರೇ ದರ್ಪ. ಗುರುಗಳಿಗೆ ಹೋಗಿ ತೋರಿಸಿ ಬರ್ತೀನಿ ದರ್ಪನ. ಮುಖಾನ. ಲಕ್ಷ್ಮಿ, ಕನಕಾಚಲರು ಏನು ಅಂದ್ರೆ ಏನ್ ಏನ್ ಮಾಡ್ತಿದ್ದೀರಾ ನೀವು? ಶ್ರೀಹರಿ ಇವತ್ತು ನನ್ನಿಂದ ಈ ಸೇವೆ ಬಯಸಿದ್ದಾನೆ. ಆದ್ರೂ ನೀವು ಮೂಟೆ ಹೊರೋದಾ? ಎಲ್ಲವೂ ಶ್ರೀಹರಿಯ ಸೇವೆ. ಅಯ್ಯೋ ದೇವ್ರೆ, ಹೇಗಿದ್ರು ಹೇಗಾಗೋದು? ಕ್ರೀಡಾ ಕನಕಾಚಲರಿಗೆ ಮುತ್ತು ರತ್ನದ ಅಭಿಷೇಕವಾಗಿದೆ.